ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಂತೂ ಇಂತೂ ಸಾದಿಕ್ ಪೈಲ್ವಾನರು ಕಣದಿಂದ ಹಿಂಸರಿದರು ಅನ್ನುವಂಥ ಸುದ್ದಿ ಬರ್ತಾ ಇದ್ದಾವೆ. ಇದಕ್ಕೆ ನೇತೃತ್ವ ವಹಿಸಿಕೊಂಡವರು ಕೊನೆಗೆ CM ಸಿದ್ದರಾಮಯ್ಯನವರು ಅಂತಾರೆ. CM ಸಿದ್ದರಾಮಯ್ಯರ ಮಾತನ್ನು ಮೀರಲಾರದ ನಮ್ಮ ಸಾದಿಕ್ ಪೈಲ್ವಾನರು ದಕ್ಷಿಣ ದಾವಣಗೆರೆಯ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದನ್ನು ಸರಿದ್ರು ಅಂತ ಅರ್ಥ. ಅದು ಹೋಯ್ತು ಅಂತಲ್ಲ ಕ್ಯಾಂಡಿಡೇಚರ್ ನಾಮಪತ್ರ. ಆದರೆ ತನ್ನ ಪರವಾಗಿ ತಾನು ಪ್ರಚಾರ ಮಾಡಿಕೊಳ್ಳೋದು, ಕಾಂಗ್ರೆಸ್ ವಿರೋಧವಾಗಿ ಪ್ರಚಾರ ಮಾಡೋದು ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇದರಿಂದಾಗಿ ಒಂದು ರೀತಿಯಿಂದ ಎಸ್ ಮಲ್ಲಿಕಾರ್ಜುನ ಅವ್ರಿಗೆ ನಿಟ್ಟುಸಿಬಿಟ್ಟಂಗಾಗಿದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಅಲ್ಲಿರೋದು ಮುಸ್ಲಿಂ ಸಮುದಾಯದವರು. 70-75,000 80,000 ಜನಸಂಖ್ಯೆ ಅಥವಾ ಮತದಾರರಲ್ಲಿದ್ದಾರೆ ಅನ್ನುವಂಥ ಸುದ್ದಿಗಳಿದ್ದಾವೆ. 80,000 ಅಂದರೆ ಹೆಚ್ಚು ಕಡಿಮೆ ಗೆಲ್ಲುವ ಅವಕಾಶ ಹೆಚ್ಚಿರುವಂಥದ್ದು. ಹೀಗಾಗಿ ಆ ಸಮುದಾಯ ಯಾರಿಗೆ ಒಲಿತಾರೋ ಅವರು ಆಯ್ಕೆ ಆಗೋದು ಹೆಚ್ಚು ಕಡಿಮೆ ದಕ್ಷಿಣ ದಾವಣಗೆರೆ ನಿಶ್ಚಿತ ಅನ್ನುವಂಥ ಕೆಲವು ಮಾತುಗಳು ಕೇಳಿಬರೋ ಪ್ರಸಂಗದೊಳಗೆ ನಮ್ಮ SS ಮಲ್ಲಿಕಾರ್ಜುನ ಅವರು ಒಂದಿಷ್ಟು ಅತಿರೇಕಕ್ಕೆ ನಮಗೆ ಬೇಕು, ನಮ್ಮ ಮನೆಯವ್ರಿಗೆ ಬೇಕು, ನಾವೇ ಆಗಬೇಕು ಅನ್ನುವಂಥ ಹಠಕ್ಕೆ ಬಿದ್ದ ಕಾಂಗ್ರೆಸ್ಸಿನ ಕುತ್ತಿಗೆ ತಂದಿಟ್ಬಿಟ್ಟಿದ್ರು ಅವರು. ಹೌದು, ಕಾಂಗ್ರೆಸ್ಸಿನ ಸ್ಥಾಪಕರಲ್ಲಿ ಒಬ್ಬರು ಶಾಮನೂರು ಶಿವಶಂಕರಪ್ಪನವರು. ಅದಕ್ಕೆ ಸಾಕಷ್ಟು ಲಾಭವನ್ನು ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ಸಿಂದ, ಇಲ್ವಾ? ಸಾಕಷ್ಟು ಲಾಭ ಮಾಡ್ಕೊಂಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.